ಸ್ನೇಹಿತರೆ ನಮಸ್ತೆ. ನಾನೀಗ ಲೈವ್ಗೆ ಬರೋಕ್ಕೆ ಏನು ಕಾರಣ ಅಂತಂದರೆ, ಈ ಸುಪ್ರೀಂ ಕೋರ್ಟಲ್ಲಿ ನೆಕ್ಸ್ಟ್ ಇಯರಿಂಗು ಜನವರಿ 7ನೇ ತಾರೀಕು ಆಗಿದೆ. ನಾಳೆ ಇತ್ತು 18ನೇ ತಾರೀಕಿತ್ತು. ಈಗೇನು ನಾಯಿಗಳನ್ನ ಎಲ್ಲ ಆಲ್ರೆಡಿ 90% ಹಿಡ್ಕೊಂಡು ಹೋಗ್ಬಿಟ್ಟು ನಾಶ ಮಾಡಿಬಿಟ್ರು. ಈ ಸ್ಟೆರಿಲೈಸ್ ಆಗಿರೋ ಡಾಗ್ಸ್ಗಳನ್ನ ಹಿಡಿದ್ರೆ ದಯವಿಟ್ಟು ಬಿಡಿಸ್ಕೊಳ್ಳಿ. ಒಂದು ನಾಯಿನೂ ತೊಗೊಂಡೋಗಕ್ಕೆ ಬಿಡಬೇಡಿ. ಎರಡನೇದು, ವ್ಯಾಕ್ಸಿನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ರೇಬಿಸ್ ವ್ಯಾಕ್ಸಿನು 7-in-1 ವ್ಯಾಕ್ಸಿನು ಮಾಡ್ತಿದ್ದಾರಲ್ವಾ, ಅದು ಸ್ಟೆರಿಲೈಸ್ ಮಾಡಿಸಿ ಇಮ್ಮಿಡಿಯೇಟ್ ಹಾಕ್ಬಿಡ್ತಾರೆ. ಅದೇನಾಗುತ್ತೆ, ನಾಯಿಗೆ ತಡೆಯೋ ಶಕ್ತಿ ಇರಲ್ಲ, ಸತ್ತೋಗ್ತವೆ. ನನಗೆ ಸುಮಾರು ಕಾಲ್ಗಳು ಬರ್ತಾ ಇರ್ತವೆ, ಈ ಥರ ನಾಯಿಗೆ ವ್ಯಾಕ್ಸಿನ್ ಮಾಡಿದ್ಮೇಲೆ ಹಿಂಗಾಯ್ತು, ವ್ಯಾಕ್ಸಿನ್ ಮಾಡಿದ್ಮೇಲೆ ಇದು ಹುಷಾರು ತಪ್ಪಾಯ್ತು, ಹುಷಾರು ತಪ್ಪೋಗಿ ಸತ್ತೋಗ್ತಾ ಇದೆ ಅಂತ ಸುಮಾರು ಕಾಲ್ಗಳು ಬರ್ತಾ ಇದೆ. ಸೊ ಈಗ ಇರೋ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸೋದೇ ಬೇಡ ಅಂತ ಅನ್ಸ್ಬಿಟ್ಟಿದೆ. ಹೆವಿ ಡೋಸ್ ಕೊಡ್ತಾ ಇದ್ದಾರೆ. ಒಂದು. ಎರಡನೇದು ಬಂದ್ಬಿಟ್ಟು ಸ್ಟೆರಿಲೈಸ್ ಆಗಿದ ತಕ್ಷಣನೇ ವ್ಯಾಕ್ಸಿನ್ ಮಾಡಿ ಬಿಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಅಪರಾಧ, ಅಫೆನ್ಸ್ ಅದು. ಸೊ ಇದು ಏನಾಗುತ್ತೆ, ನಾಯಿಗಳಿಗೆ ಆಪ್ರೇಷನ್ ಆಗಿರೋ ಸಮಯದಲ್ಲಿ, ವ್ಯಾಕ್ಸಿನ್ ಆಗಂಥ ಸಮಯದಲ್ಲಿ ಎರಡು ತಡೆಯೋ ಶಕ್ತಿ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರ್ತವೆ ಆ ಮಕ್ಕಳು. ಅವಾಗೇನಾಗುತ್ತೆ, ಸಾಯೋ ಪರಿಸ್ಥಿತಿ ಚಾನ್ಸಸ್ಸು ತುಂಬ ಇರ್ತವೆ. ಸೊ ಹಿಂಗೆ ಆಗುತ್ತೆ. ಮತ್ತು ಎರಡನೇದು, ಈಗ ಏನು BBMP ಗಾಡಿಯಲ್ಲಿ ಬಂದು ಡಾಗ್ಸ್ಗಳನ್ನ ಹಿಡಿತಾ ಇದ್ದಾರೆ, ದಯವಿಟ್ಟು ಅದಕ್ಕೆ ಬಿಡಬೇಡಿ. ಈಗ ಕೋರ್ಟಲ್ಲಿ ಕೇಸ್ ಇದೆ, ಸ್ವಲ್ಪ ಸ್ಟೇ ತಗೊಂಡ್ಬಂದಿದ್ದಾರೆ. ಅನಿಮಲ್ ಒಂದು ಬರ್ತ್ ಕಂಟ್ರೋಲ್ ಒಂದು ಮಾಡಬೇಕು, ಅನಿಮಲ್ ಬರ್ತ್ ಕಂಟ್ರೋಲ್ ಒಂದು ನಡಿಬೇಕು. ಆದರೆ ಈಗ ಇರೋ ಪರಿಸ್ಥಿತಿಗೆ ಎಲ್ಲೆಲ್ಲಿ ಏನೇನಿದೆ ಪ್ರಾಣಿಗಳು ಅದನ್ನಲ್ಲೇ ಹಂಗೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ತೆಗೆಯಕ್ಕೆ ಕೊಡಬೇಡಿ. ಮತ್ತು ಗಾಡಿ ಬಂದಾಗ ಯಾವುದೇ ಕಾರಣಕ್ಕೂ ನಾಯಿನ ತೊಗೊಂಡೋಗಕ್ಕೆ ಬಿಡಬೇಡಿ. ಲೈಸೆನ್ಸ್ ಕೇಳಿ ಒಂದು ನಾಯಿನೂ ತೊಗೊಂಡೋಗಕ್ಕೆ ಬಿಡಬೇಡಿ. ಇನ್ ಕೇಸ್ ಆ ಥರ ಸಂದರ್ಭ ಬಂತಂದರೆ ನನಗೆ ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಯಾವುದೇ ರೀತಿ ಒಂದು ನಾಯಿನೂ ಅವರು ತೊಗೊಂಡೋಗೋಕ್ಕೆ ಬಿಡಬೇಡಿ. ಎರಡನೇದು, ಈಗ ಕೋರ್ಟಲ್ಲಿ ಕೇಸು ನೆಕ್ಸ್ಟ್ ಜನವರಿಗೆ 7ನೇ ತಾರೀಕು ಆಗಿದೆ, ಸರಿನಾ? ಅದವರೆಗೂ ಯಾವುದೇ ರೀತಿಯಲ್ಲಿ ನಾಯಿನ ಹಿಡಿಯಕ್ಕೆ ಬಿಡಬೇಡಿ. ನಾಯಿ ಹಿಡಿಯಕ್ಕೆ ಬಂದರೆ ಲೈಸೆನ್ಸ್ ಕೊಡಿ ಅಂತ ತೋರಿಸಿ, ಲೈಸೆನ್ಸ್ ತೋರ್ಸಕ್ಕೆ ಹೇಳಿ. ಮತ್ತು ಯಾವುದೇ ರೀತಿಯಾದ ಕಿವಿ ಕಟ್ಟಾಗಿರೋಂಥದ್ದು, ಸಂತಾನಹರಣ ಚಿಕಿತ್ಸೆ ಆಗಿರೋಂಥ ನಾಯಿಗಳನ್ನ ಅವರು ಮತ್ತೆ ಹಿಡ್ಕೊಂಡು ಹೋಗಕ್ಕೆ ಬರಲ್ಲ. ಮತ್ತು ಅವರು ಆಪ್ರೇಷನ್ ಮಾಡಬೇಕು, ಸಂತಾನಹರಣ ಚಿಕಿತ್ಸೆ ABC ಮಾಡಬೇಕು ಅಂತ ಅಂದರೆ ABCಗೆ ಮಾತ್ರ ಅವ್ರು ತೊಗೊಂಡೋಗ್ಬೇಕು. ತೊಗೊಂಡೋಗೋರು ಗಾಡಿ ನಂಬರು, ಅವ್ರ ಲೈಸೆನ್ಸ್ ಇರಬೇಕು, ಗಾಡಿ ನಂಬರ್ ಇರಬೇಕು. ಮತ್ತು ಪ್ರತಿಯೊಂದೂ ಅವರು ತೊಗೊಂಡೋಗೋ ವಿಡಿಯೋಯಿಂದ ಹಿಡಿದು ಎಲ್ಲ ಸೈನ್ ಮಾಡಿ, ನೀವು ಲೆಕ್ಚರ್ ಶೀಟ್ಗೆ ABC ಶೀಟ್ಗೆ ಸೈನ್ ಮಾಡಿ GPS ವಿಡಿಯೋಸ್ ತೊಗೊಳ್ಳಿ. GPS ಲೊಕೇಶನ್ ತೊಗೊಂಡು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಆ ನಾಯಿಗೆ ಒಂದು ಹೆಸರಿಡಿ, ನೀವೇ ಇಟ್ಬಿಟ್ಟು ಅದನ್ನು ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಆ ನಾಯಿ ಯಾವಾಗ ಬರುತ್ತೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಮ್ಯಾನೇಜರು, ಅದಕ್ಕೆ ಯಾರು ಗಾಡಿನ ಡ್ರೈವಿಂಗ್ ಮಾಡ್ತಾರೆ ಮತ್ತು ಯಾರು ನಾಯಿನ ನೆಟ್ಟಾಕಿ ಹಿಡಿತಾರೆ ಅವ್ರದ್ದೆಲ್ಲ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ ನಾಯಿ ಅಲ್ಲೇ ಬಂದು 3 ದಿವಸದಲ್ಲಿ ಬರಬೇಕು ಅಂತೇಳಿ ಹೇಳಿ. ಯಾವ ABC ಸೆಂಟ್ರು ಅಂತ ತಿಳ್ಕೊಳ್ಳಿ. ಸ್ಟೆರಿಲೈಸ್ ಆಗದಿರೋ ನಾಯಿಗೆ ಮಾತ್ರ ಇಷ್ಟು ನಾನು ಹೇಳ್ತಾ ಇರೋದು. ಸ್ಟೆರಿಲೈಸ್ ಆಗಿರೋ ನಾಯಿಗಳನ್ನ ಅವ್ರು ತೊಗೊಂಡೋಗಕ್ಕಾಗಲ್ಲ, ಚಾನ್ಸ್ ಇಲ್ಲ, ತೊಗೊಂಡೋಗ್ಲೂಬಾರ್ದು. ಇದು ಕಾನೂನು ವಿರುದ್ಧ ಬಾಹಿರ. ಇದ್ರ ಜೊತೆಗೆ ಈಗ ನಾಯಿ ಮಾಂಸಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಎಲ್ಲ ಕಡೆ ನಾಯಿಗಳನ್ನ. ಕಿವಿ ಕಟ್ಟಾಗಿರೋ ನಾಯಿಗಳನ್ನ ಸ್ಟೆರಿಲೈಸ್ಗೆ ಅದು ಯೋಗ್ಯತೆ ಅಲ್ಲ. ಸ್ಟೆರಿಲೈಸ್ ಆಗಿರೋ ನಾಯಿ ಅದನ್ನು ಅವರು ತೊಗೊಂಡೋಗ್ತಾ ಇದ್ದಾರೆ ಅಂದರೆ ಅದು ಅಫೆನ್ಸು. ಅದು ಅವರು, ನೀವೇನು ಅನ್ಕೊಂತೀರಾ, ನಾಯಿ ಗಾಡಿ ಬಂದಿದೆ, ನಾಯಿ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತ ನೀವು ಸುಮ್ಮನೆ ಆಗ್ತೀರಾ. ಖಂಡಿತ ಆ ಥರ ಆಗಬೇಡಿ. ನಾಯಿ ಗಾಡಿ ಬಂದಿರೋದು ನಿಜನೇ, ಆದರೆ ಯಾವ ಥರ ಗಾಡಿ ಹೇಳಿ? ಮೋಸದ ಗಾಡಿ, ಸರಿನಾ? ಅದು ಈಗ ನಾಯಿ ಮಾಂಸಕ್ಕೆ ರಫ್ತು ಆಗೋದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದಾರೆ, ಇಷ್ಟೆಲ್ಲ ಗೋಲ್ಮಾಲ್ ಮಾಡ್ತಿದ್ದಾರೆ. ದಯವಿಟ್ಟು ನಾಯಿ ಹಿಡಿಯಕ್ಕೆ ಬಂದರೆ ಯಾವುದೇ ರೀತಿಯಾದ ನಾಯಿನ ಕೊಡಬೇಡಿ. ನಿಮ್ಮ ಮನೆ ಮಕ್ಕಳು ಅಂತ ಕಾಪಾಡ್ಕೊಳ್ಳಿ. ದೇವರು ನಿಮ್ಮ ಮಕ್ಕಳನ್ನ ನಾಳೆ ಕಾಪಾಡ್ತಾನೆ. ನೀವು ಇವತ್ತು ಆ ಮೂಕ ಪ್ರಾಣಿನ ಕಾಪಾಡಿದ್ರೆ, ಕಷ್ಟದಲ್ಲಿರೋಂಥ ಮೂಕ ಪ್ರಾಣಿನ, ನಿಮ್ಮ ಮಕ್ಕಳನ್ನ ದೇವ್ರು ಕಾಪಾಡ್ತಾನೆ. ಇದು ಸತ್ಯ. ನಿಮ್ಮನ್ನ ದೇವ್ರು ಕಾಪಾಡ್ತಾನೆ.
ಅಲ್ಲಿ ಮಲಗಿದೆ ನೋಡಿ ನಾಯಿ ಹಿಡ್ಕೊಂಡು ಹೋಗಿ ಅಂತ ಹೇಳಿ ತಲೆ ಹಿಡಿಯೋ ಕೆಲಸ ಮಾತ್ರ ಮಾಡಬೇಡಿ. ನಾನು ಹೇಳ್ತಿರೋದು ಈ ಡಾಗ್ ಏಟರ್ಸ್ಗೆ, ಬೋಳಿ ಮಕ್ಕಳ, ಕಚ್ಡ ನನ್ನ ಮಕ್ಕಳ, ಲೇ ನೀವು ಎಷ್ಟೆಷ್ಟು ಮನೆ ಆಳ್ ಕೆಲಸ ಮಾಡ್ತಾಯಿದ್ದೀರಾ, ಮಲಗಿರೋ ನಾಯಿಗಳನ್ನೆಲ್ಲ ಹಿಡ್ಕೊಡ್ತಾ ಇದ್ದೀರಾ. ಲೇ ಕಚ್ಚಡ ನನ್ನ ಮಕ್ಕಳ್ರ, ದೇವರು ನೀವು ಮಲಗಿರೋ ಹಾಸಿಗೆ ಕಿತ್ಬಿಡ್ತಾನೆ, ನೀವು ತಿನ್ನೋ ಅನ್ನ ಕಿತ್ಬಿಡ್ತಾನೆ, ನೀವು ನೆಮ್ಮದಿಯಾಗಿ ಮಾತ್ರ ಇರೋಕ್ಕಾಗಲ್ಲ. ಇನ್ನೊಬ್ರು ಅನ್ನ ಹಾಕೋದನ್ನ ತಡಿತೀರಾ, ಮಕ್ಕಳು ಮಲಗಿರೋಂಥ ಮಕ್ಕಳನ್ನ ಹಿಡ್ಕೊಡ್ತಾ ಇದ್ದೀರಾ. ಕಚ್ಚಡ ಗಾಂಡು ಸೂಳೆ ಮಕ್ಕಳ, ನಿಮಗೆ ಒಳ್ಳೆ ಸಾವಂತೂ ಬರಲ್ಲ, ನಿಮಗೆಲ್ಲ ಕೇಡ್ಗಾಲ ಬರ್ತಾಯಿದೆ. ಅದಕ್ಕೆ ನೀವು ಇಷ್ಟೊಂದು ಆಟ ಆಡ್ತಾ ಇದ್ದೀರಾ. ಏನು ಕೇಡ್ಗಾಲ ಬಂದಿದೆಯೋ ನಿಮಗೇನೋ ಮನೆ ಇದೆ, ಮಠ ಇದೆ, ಮನೆಯಲ್ಲಿ ಊಟ ಬೇಯಿಸ್ಕೊಂಡು ತಿಕಾ ಮುಚ್ಕೊಂಡು ತಿನ್ಬಿಟ್ಟು ಬಿದ್ಕೊಂಡು ಸಾಯ್ರಿ. ನಿಮ್ಗೆ ಹೆಣ್ಗಳು ಬೀಳ. ಅದು ಬಿಟ್ಬಿಟ್ಟು ಹೋಗಿ ಪಾಪ ಮಲಗಿರೋದು, ಅದು ಪಾಟ್ಗದು ಹಸ್ಕೊಂಡು ರಸ್ತೆಯಲ್ಲಿ ಎಲ್ಲೋ ಒಂದು ಮೂಳೆಯಲ್ಲಿ ಗಾಳಿ ಕುಡ್ಕೊಂಡು ಮಳೆಯಲ್ಲಿ ನೆಂದ್ಕೊಂಡು ಚಳಿಯಲ್ಲಿ ನಡ್ಕೊಂಡು ಮಲಗಿರೋಂಥ ಮೂಕ ಪ್ರಾಣಿನೂ ಇಟ್ಕೊಡ್ತಿರೋಲ್ಲೋ ಬೋಳಿ ಮಕ್ಕಳ. ನೀವೆಲ್ಲ ಇಂಗ್ಲೀಷಲ್ಲಿ ನೀಟಾಗಿ ಹೇಟರ್ಸ್ ಅಂದರೆ ಸಾಲದು, ತಲೆಡ್ಗೆ ಸೂಳೆ ಮಕ್ಕಳ ಅನ್ಬೇಕು ನಿಮಗೆಲ್ಲ. ಗಾಂಡು ಸೂಳೆ ಮಕ್ಕಳ ನಾಯಿಗಳನ್ನ ಹಿಡ್ಕೊಡ್ತೀರಲ್ಲ ನೀವೆಲ್ಲ, ಒಬ್ಬಪ್ಪನಿಗೆ ಒಂದು ಸಾಮಾನು ಗುಟ್ಟು ಸೂಳೆ ಮಕ್ಕಳಲ್ಲ ನೀವು. ಊರು ರೋಡ್ ಗುಟ್ಟಿರೋ ಸೂಳೆ ಮಕ್ಕಳು, ರೋಡ್ ಗುಟ್ಟಿರೋ ಸೂಳೆ ಮಕ್ಕಳು. ಅದಕ್ಕೆ ಸೂಳೆ ಮಕ್ಕಳ ನೀವು. ಮಲಗಿರೋ ಮೂಕ ಪ್ರಾಣಿಗಳು, ಮುಗ್ಧ ಮೂಕ ಜೀವಗಳು, ಅವುಗಳನ್ನ ಸರ್ವನಾಶ ಮಾಡ್ತೀರಾ. ಕಚಡ ಬೋಳಿ ಮಕ್ಕಳ. ನಾಯಿ ಹಿಡಿಯೋಕ್ಕೆ ನೀವುಗಳು ಎಷ್ಟು ಹೊಂಚಾಗ್ತಾ ಇದ್ದೀರಾ, ಎಷ್ಟೆಷ್ಟು ನೀವು ಮೂಕ ಪ್ರಾಣಿನ ಸರ್ವನಾಶ ಮಾಡ್ತೀರಾ. ನಿಮ್ಮನೂ ದೇವ್ರು ಮಾಡ್ತಾನೆ, ನಿಮ್ಮನ್ನ ಹಾಳು ಮಾಡ್ತಾನೆ ದೇವರು. ನೀವು ಮೂಕ ಪ್ರಾಣಿನ ಹಾಳು ಮಾಡಿದ್ರೆ ದೇವರು ನಿಮ್ಮನ್ನ ಹಾಳು ಮಾಡೇ ಮಾಡ್ತಾನೆ. ನೀವು ಮನೆ ಹಾಳಾಗೋಗ, ನಿಮಗೆಲ್ಲ ಒಳ್ಳೇದಾಗಲ್ಲ ಕಣ್ರು ಬೋಳಿ ಮಕ್ಕಳ. ಮಲಗಿರೋ ನಾಯಿನ ಹಿಡ್ದು ಕೊಡ್ತೀರ. ಎಷ್ಟು ನೋಡ್ತಾ ಇದ್ದೀನಿ, ಎಷ್ಟು ಫೋನ್ಗಳು ಬರ್ತಾಯಿದೆ. ಅದರಲ್ಲಿ ಹಿಂದಿ ಬೇವಸಿಗಳು, ಬಿಹಾರಿಗಳು, ಲೋಫರ್ಗಳು, ಅವ್ರು ಮಾಡೋ ಕೆಲಸ ಎಲ್ಲ ನಾಯಿಗಳನ್ನ ಹಿಡ್ಕೊಂಡು ಹೋಗೋದು, ನಾಯಿ ಮಾಂಸಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ಪ್ರೂಫ್ ಇಲ್ಲ, ವಿತೌಟ್ ಪ್ರೂಫ್ ಎಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕನ್ನಡದವ್ರಿಗೆ ನಾನು ಹೇಳೋದು ಒಂದೇ ಮಾತು, ನೀವು ಕನ್ನಡದವ್ರಿಗೆ ಹುಟ್ಟಿದ್ದೀರಾ, ಆದರೆ ಬಸ್ರಾಗೋದೆಲ್ಲ ಇಂಗ್ಲೀಷ್ ಅವ್ರಿಗೆ. ನೀವು ಬಸ್ರಾಗಿರ್ತೀರಲ್ಲ ಇಂಗ್ಲೀಷ್ ಅವ್ರಿಗೆ, ನಿಮ್ಮ ಮಕ್ಕಳನ್ನೆಲ್ಲ ಫಾರಿನು, ಔಟ್ ಆಫ್ ಕಂಟ್ರಿ, ಇನ್ನೊಂದು ಕಡೆನೇ ಓದಿಸ್ತೀರ. ಇಲ್ಲಿ ಹುಟ್ಟಿ ಬೆಳೆಯೋವರೆಗೂ ಕನ್ನಡ, ನೆಲ, ಜಲ, ನೀರು, ಭಾಷೆ ಎಲ್ಲ ಬೇಕಾಗುತ್ತೆ. ಆಮೇಲೆ ನೀವು ಬಸ್ರಾಗೋದು ಫಾರಿನ್ ಅವನಿಗೆ. ಆಮೇಲೆ ಅವುಗಳು ಹುಟ್ಟಿ ಬೆಳೆಯೋದೆಲ್ಲ ಫಾರಿನ್ ಅವನಿಗೆ. ಅಲ್ಲೇ ಹುಟ್ಟೋದು, ಅಲ್ಲೇ ಬೆಳೆಯೋದು. ಔಟ್ ಆಫ್ ಕಂಟ್ರಿಲಿ ಹೋಗಿ ಉದ್ಧಾರ ಮಾಡೋದು, ಇಲ್ಲಿ ಕರ್ನಾಟಕನ ಹಾಳು ಮಾಡಿಬಿಡೋದು. ಇದು ನಮ್ಮ ಕನ್ನಡ ನಾಡು, ಕರ್ನಾಟಕನ ಹಾಳು ಮಾಡಿಬಿಡೋದು. ಅದಕ್ಕೆ ಬೇವಸಿ ಕನ್ನಡದವರ ನಾನು ಹೇಳ್ತೀನಿ ಕೇಳಿ, ಎಲ್ಲ ಕನ್ನಡದವರಲ್ಲ, ಒಳ್ಳೆ ಕನ್ನಡದವರು, ಒಳ್ಳೆ ಒಂದು ನಮ್ಮ ನೆಲ ಜಲ ಕನ್ನಡ ಭಾಷೆ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರು, ಅವ್ರ ಕಾಲಕ್ಕೆ ಹೋಯ್ತು. ಇವಾಗೆಲ್ಲ ಡಗಾರ್ ನನ್ನ ಮಕ್ಕಳು, ಆ್ಯಕ್ಟ್ರೆಸ್ ಎಲ್ಲ ದೊಡ್ಡ ಡಗಾರ್ ನನ್ನ ಮಕ್ಕಳು, ಮಿಕ್ಸ್ ಬ್ರೀಡ್ ಹಂಗೆ ಹೆಂಗಿದ್ದಾರೆ, ಕಲಬೆರಕೆಗಳು. ದುಡ್ಡು ಕೊಟ್ಟರೆ ನಟನೆ ಮಾಡೋಗ್ತಾರಷ್ಟೇ, ಅವ್ರಿಗೇನು ಭಾಷೆ ಬೇಕಾಗಿಲ್ಲ. ಹಂಗೆ ನಮ್ಮ ಹಿಂದಿ ಅವರೆಲ್ಲ, ನೀವೆಲ್ಲ ಅವ್ರು ಬಂದು ಇಲ್ಲಿ ಬೆಳೆಯೋಕ್ಕೆ ಬಿಡ್ತಾರೆ ಕನ್ನಡದವರು. ಕಚಡ ಕನ್ನಡದವರು ಎಲ್ಲರೂ ಅಲ್ಲ. ಸ್ವತಂತ್ರ ಹೋರಾಟ ಮಾಡಿ ಎಷ್ಟೆಲ್ಲ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು, ಮೂಕ ಪ್ರಾಣಿಗಳು ಕೂಡ ಬದುಕಕ್ಕಾಗದೇ ಇರೋಂಥದ್ದು ಸ್ವಾತಂತ್ರ್ಯ ಏನಕ್ಕೆ ನಾನು ಶಟಕ್ಕೆ ಸಮಾನ. ನಿಮ್ಮ ಜನ್ಮಗಳಿಗಷ್ಟು ಬೆಂಕಿ ಹಾಕ ಒಂದು ಪ್ರಾಣಿನ ಬದುಕಕ್ಕೆ ಬಿಡಲ್ಲ ಅಂದರೆ ನೀವೆಲ್ಲ ಮನುಷ್ಯರ. ನಿಮ್ಮ ಜನ್ಮಗಳಷ್ಟು ಬೆಂಕಿ ಹಾಕ. ಒಂದು ನಮ್ಮ ಕನ್ನಡದವರು ಇಲ್ಲಿ ಕೆಲಸ ಮಾಡಲ್ಲ, ಅವ್ರ ಮಕ್ಕಳನ್ನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಹೊರಗಡೆ ಹೋಗಿ ಕಸ ಗುಡಿಸಿದ್ರು ಪರವಾಗಿಲ್ಲ, ಫಾರಿನ್ ಕಸ ಗುಡಿಸಿದ್ರು ಪರವಾಗಿಲ್ಲ, ಏನೋ ಕ್ವೈಟ್, ದುಬೈ, ಔಟ್ ಆಫ್ ಸ್ಟೇಷನಲ್ಲಿ ಬಾತ್ರೂಮ್ ತೊಳೆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಫಾರಿನಲ್ಲಿದ್ದಾರೆ ಅನ್ನೋ ಹೆಸರು ಬೇಕು. ಒಂದು ಇಲ್ಲಿ ಆವಾಗೇನಾಗುತ್ತೆ, ನಮ್ಮ ಇಲ್ಲಿ ಕೆಲಸ ಮಾಡೋದಕ್ಕೆ ಕನ್ನಡದವ್ರು ಸಿಗಲ್ಲ. ಆವಾಗೇನಾಗುತ್ತೆ, ಹಿಂದಿ ವಾಲಗಳನ್ನ ಕರ್ಸ್ಕೊತಾರೆ. ಮನೆ ಒಳಗಡೆನೂ ಅವ್ರನ್ನ ನಂಬಿ ಬಿಡ್ತಾರೆ, ಗಲ್ಲಾಪೇಟೆಯಲ್ಲೂ ನಂಬಿ ಬಿಡ್ತಾರೆ, ನಾಯಿ ಹಿಡಿಯೋಕ್ಕೂ ಬಿಡ್ತಾರೆ. ಎಲ್ಲ ಪ್ರತಿಯೊಂದು ಹೋಟೆಲು, ಒಂದು ಬ್ಯೂಟಿ ಪಾರ್ಲರು ಎಲ್ಲ ಕಡೆ ಸೇರ್ಕೊಂಡ್ಬಿಟ್ರು ಅವರು. ಹಾಸ್ಪಿಟಲಿಂದ ಹಿಡಿದು ಕೇರಳ ಅವರೆಲ್ಲ ಹಾಸ್ಪಿಟ್ಲು ನುಂಗ್ಬಿಟ್ರು. ಸರಿನಾ? ಇಲ್ಲಿ ಇವಾಗ ABC ಸೆಂಟ್ರ್ಗಳೆಲ್ಲ ಬಿಹಾರಿಗಳು ನುಗ್ಬಿಟ್ರು. ಎಲ್ಲಿ ನಮ್ಮ ಕನ್ನಡದವ್ರಿಲ್ಲ. ಮನುಷ್ಯತ್ವ ಸತ್ತೋಗಿದೆ, ಮಾನವೀಯತೆ ಸತ್ತೋಗಿದೆ. ಜೀವನ ಮಾಡೋದಕ್ಕೆ ಬೇಕಾಗಿರೋದು ಪ್ರೀತಿ, ಮಮಕಾರ, ಜೀವನಕ್ಕೆ ಆಧಾರ, ಒಂದು ನಂಬಿಕೆ, ಎಲ್ಲ ಸತ್ತೋಗಿದೆ. ಬರೀ ದುಡ್ಡು ದುಡ್ಡು ದುಡ್ಡು. ನಿಮ್ಮ ಹೆಣದ ಮೇಲೆ ಹಾಕೊಂಡು ಹೋಗ್ತೀರಾ ದುಡ್ಡು.
ಸತ್ತೋದ್ರೆ ಉಸಿರೋಯ್ತಂದ್ರೆ ಡೆಡ್ ಬಾಡಿ ಅಂತಾರೆ. ನೀವು ಈ ಥರ ಡೆಡ್ ಬಾಡಿಯಾಗೆ ಬದುಕ್ತಾ ಇದ್ದೀರಾ. ಬದುಕಿರೋವಾಗೂ ಡೆಡ್ ಬಾಡಿಯಾಗೆ ಬದುಕ್ತೀರಾ, ಸತ್ರು ನೀವು ಡೆಡ್ ಬಾಡಿಯಾಗೆ ಸಾಯ್ತೀರಾ. ದುಡ್ಡು ಅಷ್ಟೇ, ಯಾವುದೇ ರೀತಿ ಒಂದು ಸಂತೋಷ, ಎಂಟರ್ಟೈನ್ಮೆಂಟು, ಪ್ರಾಣಿ ಪಕ್ಷಿ, ಪ್ರೀತಿ, ಪರಿಸರ ಎಂಥದ್ದು ಇಲ್ಲ ಕಚಡ ಬೇವಸಿಗಳ. ನಾನು ಡಾಗ್ ಹೇಟರ್ಸ್ ಹೇಳ್ತಾ ಇದ್ದೀನಿ, ಮತ್ತು ಲೋಪರ್ ಡೂಪ್ಲಿಕೇಟ್ ಕನ್ನಡದವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಹುಟ್ಟಿ ಬೆಳೆದು ಕಂಡೋರ್ಗೆ ಬಸ್ರಾಗ್ಬಿಟ್ಟು ಮಕ್ಕಳು ಫಾರಿನಲ್ಲಿ ಓದಿಸ್ತಾರಲ್ಲ, ಅಂಥ ಡೂಪ್ಲಿಕೇಟ್ ಬೇವಸಿ ಕನ್ನಡದವ್ರಿಗೆ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯದು ತಿಳ್ಕೊಳ್ಳಿ, ಒಂದು ನಾಣ್ಯದ ಎರಡನೇ ಮುಖ, ಒಂದು ನಾಣ್ಯದ ಎರಡು ಮುಖ, ಒಂದು ನಾಣ್ಯದ ಎರಡು ಮುಖ. ಅದರಲ್ಲಿ ಒಂದು ನೀವೆಷ್ಟೆಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀರಾ, ಆದರೆ ಇನ್ನೊಂದು ಮುಖ ಗೊತ್ತಿಲ್ವಲ್ಲ, ಕರ್ಮ, ಅದು ದೇವ್ರು ತೋರಿಸ್ತಾನೆ. ಒಂದು ಮಾತ್ರ ನೀವು ಮಾಡ್ತಾ ಇದ್ದೀರಲ್ಲ, ಪಾಪ ಮಾಡ್ತಾ ಇದ್ದೀರಲ್ಲ, ಇನ್ನೊಂದು ಮುಖ ದೇವರು ಕರ್ಮ ತೋರಿಸ್ತಾನೆ. ವೆಯ್ಟ್ ಮಾಡಿ ಆಗುತ್ತೆ. ಇವತ್ತು ಮೂಕ ಪ್ರಾಣಿ ಮಲಗಿದ್ರೆ ಅಲ್ಲಿ ಮಲಗಿದೆ ನೋಡಿ, ಎತ್ಕೊಂಡು ಹೋಗಿ, ಒಂದೇನಾ ಸಿಕ್ಕಿದ್ದು, ಇನ್ನೊಂದು ಹುಡ್ಕೊಡ್ತೀನಿ, ತಗೊಂಡೋಗಿ. ನಾಳೆ ನಿಮ್ಮ ಮಕ್ಕಳನ್ನೂ ಊರು ಕೇಯ್ತೈತೆ. ಇವತ್ತೆಲ್ಲ ಚೆನ್ನಾಗಿರುತ್ತೆ, ನಾಳೆ ನಿಮ್ಮ ಮಕ್ಕಳನ್ನ ಊರು ಕೇಯ್ತೈತೆ, ಅವಾಗ ನೋಡ್ಕೊಂಡಿರಿ. ಯಾಕಂದರೆ ಕಂಡೋರ್ ಮಕ್ಕಳನ್ನ ಆಳ್ಭವಿಗೆ ತಳ್ಬಿಟ್ಟು ಮಜಾ ನೋಡೋದಲ್ಲ, ಆಳ ನೋಡೋದಲ್ಲ ಮೂಕ ಪ್ರಾಣಿಗಳನ್ನ. ಲೋಪರ್ ಬೇವಸಿ ಕಚಡ ಲಪ್ಪರ್ ಚಪ್ಪರ್ ಬೇವಸಿಗಳ ನಿಮ್ಮ ಮಕ ಮುಚ್ಚ ಗಾಂಡು ಸೂಳೆ ಮಕ್ಕಳ. ಡಾಗ್ ಹೇಟರ್ಸ್ ಎಲ್ಲ ಸತ್ತೋಗ್ಬಿಟ್ರು. ಪ್ರಾಣಿಗಳು ಪಕ್ಷಿಗಳು ಏನು ಇಷ್ಟಪಡ್ದಿರ ಇರೋರು ಬೇವಸಿಗಳ ಸತ್ತೋಗ್ಬಿಟ್ರಿ. ನಿಮ್ಮ ಮನೆ ಒಳಗಡೆ ಫ್ಯಾನ್ ಹಾಕ್ಕೊಂಡು ನೀವು ಮಾತ್ರ ಫ್ಯಾನ್ ಗಾಳಿ ತೊಗೊಂಡು ಹಂಗೇ ಬದುಕ್ಬೇಕು ಅನ್ಕೊಂಬೇಡ್ರಿ. ಮರ ಗಿಡ ಎಲ್ಲ ಇರಬೇಕು, ಅವಾಗೆ ಗಾಳಿ ಬರೋದು. ಪಕ್ಷಿಗಳಿರಬೇಕು, ಎಲ್ಲ ರೀತಿ ಪ್ರಾಣಿಗಳಿರಬೇಕು, ನಾಯಿ ಇರಬೇಕು. ರಾತ್ರಿ ಹೊತ್ತು ಬೀದಿ ಕಾಯ್ತವೆ ನಾಯಿಗಳು, ಬೆಳಿಗ್ಗೆ ಹೊತ್ತು ನಮ್ಮನ್ನ ಎಚ್ಚರ ಮಾಡಿ ಎಬ್ಬಿಸ್ತವೆ ಕೋಳಿಗಳು, ಪಕ್ಷಿಗಳು. ಎರಡೂ ಇಲ್ದಿರ ಸತ್ತೋಗಿರ ಹೆಣ ಥರ ಎಂತಕ್ರೋ ಬದುಕ್ತೀರಾ? ನಿಮ್ಮ ಜನ್ಮದ ಬೆಂಕಿ ಹಾಕ. ನಿಮ್ಗಳ ಮಧ್ಯೆ ನಾವು ಕರ್ಮ ಮಾಡಿದ್ದೀವಿ, ನಿಮ್ಗಳ ಮಧ್ಯದಲ್ಲಿ ನಿಮ್ಗಳ ಜೊತೆಲೇ ಬೆತ್ತು ಬದುಕಬೇಕಲ್ಲ, ಅದು ನಮ್ಮ ಕರ್ಮ. ಅದು ನೀವೆಲ್ಲ ಅನುಭವಿಸ್ತೀರಾ. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಒಂದು ನಾಣ್ಯದ ಎರಡು ಮುಖ, ಒಂದು ನಾಣ್ಯದ ಎರಡು ಮುಖ. ಅದ್ರಲ್ಲಿ ಒಂದು ಎಷ್ಟಾಗುತ್ತಷ್ಟು ಕರ್ಮ ಮಾಡ್ತಾ ಇದ್ದೀರಾ. ಮಾಡಿ ಪಾಪದ ಕೂಡ ತುಂಬಿಸ್ಕೊತಾ ಇದ್ದೀರಾ, ಪಾಪದ್ದು ಡ್ರಮ್ಮೆ ತುಂಬಿಸ್ಕೊತಾ ಇದ್ದೀರಾ, ಪಾಪದ್ದು ಟ್ಯಾಂಕೆ ತುಂಬಿಸ್ಕೊತಾ ಇದ್ದೀರಾ. ಇನ್ನೊಂದು ಮುಖ ದೇವರು ತೋರಿಸ್ತಾನೆ. ಇವತ್ತು ಇನ್ನೊಬ್ರು ಕಣ್ಣೀರು, ಇನ್ನೊಬ್ರು ನೋವು, ಇನ್ನೊಬ್ರು ಸಂಕಟ ಅರ್ಥ ಮಾಡ್ಕೊಂಡಿದ್ದೀರ ಪಾಪಿಷ್ಟ ನೀವು. ಮೂಕ ಪ್ರಾಣಿ ರೋದನೆ ಅವುಗಳು ಎಷ್ಟು ಮನಸ್ಸಲ್ಲಿ ಎಷ್ಟು ನೊಂದಿರ್ತವೆ, ಎಷ್ಟು ನರ್ಲಾಡ್ತವೆ. ಆ ಶಾಪ ಎಲ್ಲ ನಿಮ್ಮ ವಂಶ ನಿರ್ವಂಶ ಆಗೋಗ್ಬಿಡ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾಯಿಗಳ್ನ ಹಿಡ್ಕೊಡ್ತೀರಾ, ಸುಳೆ ಮಕ್ಕಳ ನಾಯಿಗಳ್ನ ಹಿಡ್ಕೊಡ್ತೀರಾ. ನಾಳೆ ನಿಮ್ಮ ಹೆಂಡ್ತಿ ಮಕ್ಕಳು ನಿಮ್ಮ ತಲೆನ ಹಿಡ್ಕೊಡೋರು ಇನ್ನೊಬ್ಬ ಹುಟ್ಟಿರ್ತಾನೆ. ಭಗವಂತ ಇನ್ನೊಬ್ಬನ ಭೂಮಿಗೆ ಬಿಟ್ಟಿರ್ತಾನೆ. ಇನ್ನು ಒಂದನ್ನು ಸರ್ವನಾಶ ಮಾಡೋದಲ್ಲ, ಇನ್ನು ನಿಮ್ಮನ್ನು ಸರ್ವನಾಶ ಮಾಡೋಕೆ ಇನ್ನೊಬ್ಬ ಬರ್ತಾನೆ. ಇದು ಬರ್ದಿಟ್ಕೊಳ್ಳಿ. ಕಾಲಾಯಿ ತಸ್ಮೈ ನಮಃ. ನಾನು ಪ್ರತಿಯೊಂದು ವಿಡಿಯೋಲಿ ಇದೇ ಹೇಳ್ತಾ ಇರ್ತೀನಿ, ಕಾಲಾಯಿ ತಸ್ಮೈ ನಮಃ. ಎಷ್ಟು ದ್ರೋಹ ಮಾಡ್ತೀರೋ ಸುಳೆ ಮಕ್ಕಳ, ಅಷ್ಟೇ ಅನ್ಭವಿಸ್ತೀರಾ ನೀವೆಲ್ಲ. ಕಚ್ರ ಬೋಳಿ ಮಕ್ಕಳ. ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಕೊಡೋದೊಂದು ಶಾಟ ಇರಲಿ. ಸುಳೆ ಮಕ್ಕಳ, ನೀವೆಷ್ಟೋ ಕರ್ಮ ಮಾಡ್ತಾ ಇದ್ದೀರಾ. ಕಾನೂನು ಇದೆಲ್ಲ ನಾವು ಬದುಕಕ್ಕೋ ಹಾಳು ಮಾಡೋಕ್ಕಲ್ಲ ಕಾನೂನು ಇರೋದು. ಅಂಥ ಕಾನೂನೇ ಬೇಲಿ ಎದ್ದು ಹೊಲ ಮೇಯ್ದಂಗೆ ಈ ರೀತಿ ಎಲ್ಲ ಜಡ್ಜ್ಮೆಂಟ್ ಕೊಟ್ಟಿದ ತಕ್ಷಣ ಮಿಂಡ್ರು ಗುಡ್ದವ್ರೆಲ್ಲ ನಾನು ಅಪ್ಪನ ಗುಟ್ಟಿಲ್ಲ ಮಿಂಡ್ರು ಗುಟ್ಟಿದ್ದು, ನಾನು ಅಪ್ಪನ ಗುಟ್ಟಿಲ್ಲ ಮಿಂಡ್ರು ಗುಟ್ಟಿದ್ದು ಅಂತ ಪ್ರೂವ್ ಮಾಡ್ಕೊತಾ ಇದ್ದೀರಾ ಸುಳೆ ಮಕ್ಕಳ. ಒಬ್ಬನ ಹತ್ರ ಆದ್ರೂ ಒಳ್ಳೆ ಬುದ್ಧಿ ಇದೆಯಾ? ನಿಮ್ಮ ಹತ್ರ ಒಳ್ಳೆ ಗುಣ ಇದೆಯಾ? ಒಳ್ಳೆ ನಡತೆ ಇದೆಯಾ? ಪಾಪಿಷ್ಟ ಬೇವಸಿಗಳ ಲೋಫರ್ಗಳ, ನಿಮ್ಮ ಮಕ ಮುಚ್ಚೋಗ. ನೀವೆಲ್ಲಿಂದ ಬಂದು ಸಾಯ್ತಿರೋ? ಊರಿಂದ ಊರ್ ಬಿಟ್ಟು ಬಂದು ಬದುಕಕ್ಕಂತ ಬಂದಿದ್ದೀರಾ? ಮಾನವೀಯತೆ ಇಲ್ಲ ಎಣ ಸುಳೆ ಮಕ್ಕಳ. ನಿಮ್ಗಿಂದೆ ಮುಂದೆ ಏನು ಇಲ್ಲ, ಬರೀ ಹಾಕೊಳಕ್ ಬಟ್ಟೆ, ತಿನ್ನಕ್ಕೆ ಅನ್ನ, ಇಷ್ಟೇ ನೀವು ಹುಡುಕ್ತಾ ಇದ್ದೀರಲ್ಲ. ಬಿಟ್ಟು ಬಂದಿರೋ ಸುಳೆ ಮಕ್ಕಳ. ಕರೆಕ್ಟಾಗಿ ಬದುಕದ್ ಕಲೀರಿ ಗಾಂಡು ನನ್ನ ಮಕ್ಕಳ. ಮಾನವೀಯತೆ ಮರ್ತೋಗ್ಬಿಟ್ಟಿದ್ದೀರಲ್ಲೋ, ಸತ್ತೋಗಿದ್ದೀರಲ್ಲೋ. ನಿಮ್ಮ ಊರಲ್ಲಿ ನಿಮ್ಮ ತಂದೆ ತಾಯಿಗಳು ಅಲ್ಲೆಲ್ಲ ಬಿಟ್ಟು ಬಂದು ಇಲ್ಲಿ ಬದುಕ್ತಿರಲ್ಲ. ಬರೀ ಊಟ ಬಟ್ಟೆ ಇಷ್ಟಕ್ಕೆ ಬದುಕಬೇಡಿ. ಒಂದು ಸ್ವಲ್ಪ ಮನುಷ್ಯತ್ವ ಇಟ್ಕೊಳ್ಳಿ, ಮಾನವೀಯತೆ ಇಟ್ಕೊಳ್ಳಿ. ಬೋಳಿ ಮಕ್ಕಳ, ಒರಿಜಿನಲ್ ಕನ್ನಡದವ್ರು ನಾವೆಲ್ಲ ಎದ್ವಿ ಅಂದರೆ ನನ್ನ ಮಕ್ಕಳ ತುಂಡಾಗಿ ಅರ್ಧ ಹಾಕ್ಬಿಡ್ತೀವಿ.
ಕಾನೂನು ಆಮೇಲೆ ಫಸ್ಟ್ ಮಾಡಿಬಿಡೋದೆ, ಆಮೇಲೆ ಕಾನೂನು ಇರೋದು. ಅರ್ಥ ಆಯ್ತಾ? ಧರ್ಮ ಉಳಿಸ್ರು, ನ್ಯಾಯ ಉಳಿಸ್ರು, ನಮ್ಮ ಸಂಸ್ಕಾರ ನಮ್ದನ್ನ ಹಾಳು ಮಾಡಬೇಡಿ. ಬಂದಿದ್ದೀರಲ್ವಾ ನೀವು ಬಿಕಾರಿಗಳ, ಭಿಕ್ಷುಕರ, ನಮ್ಮ ಕನ್ನಡ ನೆಲ ಜಲ ನೀರು ನಮ್ಮ ಪರಿಸರನ ಹಾಳು ಮಾಡಿ ಎಲ್ಲ ತಗೊಂಡು ಉಪಯೋಗಿಸ್ಕೊಂಡು ಇಲ್ಲೂ ಹುಟ್ಟಿ ಬೆಳೆದಿರೋ ಪ್ರಾಣಿಗಳನ್ನೆಲ್ಲ ಹಾಳು ಮಾಡ್ತೀರಾ ಲೋಫರ್ ಗಾಂಡುಗಳ. ನಿಮ್ಮ ಅಮ್ಮನ ಚಪ್ಪರ್ ಸುಳೆ ಮಕ್ಕಳ. ನಮ್ಮ ಕನ್ನಡದವ್ರು ಬಾಯಿಗಲ್ಲ ನಮ್ಮ ಕೋಪಕ್ಕೆ ಬಿದ್ರು ಹಂಗೆ ಸುಟ್ಟು ಭಸ್ಮ ಆಗ್ಬಿಡ್ತೀರಾ ಲೋಪರ್ ಸುಳೆ ಮಕ್ಕಳ. ನಾಯಿ ಹಿಡೀರಿ ಅಂತ ಹೇಳಿದ್ರೆ ಯಾರನ್ನ ಹೇಳಿದ್ರೆ ಸಾಕು ಅವ್ರಿಗೆ ಏಲ್ ತಿಂತೀರಾ ನಾಲ್ಗೆಯಲ್ಲಿ ಸುಳೆ ಮಕ್ಕಳ. ನಾಯಿ ಹಿಡೀರಂದ್ರೆ ನಿಮ್ಮ ಪರಿಜ್ಞಾನ ಅಲ್ವಾ? ಇಲ್ಲಿಗಲ್ ಅಲ್ವಾ ನಾಯಿ ಹಿಡಿಯೋದು? ಏನು ಜಡ್ಜ್ಮೆಂಟ್ ಆಗೋಗಿದ್ಯಾ ಬೋಳಿ ಮಕ್ಕಳ? ನಾಯಿ ಹಿಡಿಬೇಡ್ರಿ, ಎಲ್ಲನ ನಾಯಿ ಹಿಡಿಸ್ತಾರಂತ ಗೊತ್ತಾಯ್ತಾ ನನಗೆ ಫೋನ್ ಮಾಡಿ. ನನ್ನ ನಂಬರ್ ಹೇಳ್ತೀನಿ 9964746206. ಈ ನಂಬರ್ಗೆ ಕಾಲ್ ಮಾಡಿ. ಯಾವನ ಬೋಳಿ ಮಗ ನಾಯಿ ಹಿಡಿತಾವನಂತ ಗೊತ್ತಾಯ್ತಂದ್ರೆ ನನಗೆ ಇಮ್ಮಿಡಿಯೇಟ್ ಹೇಳ್ರಿ, ಅವನು ರುಂಡ ಚಂಡಾಡ್ಬಿಡ್ತೀನಿ ಬಂದ್ಬಿಟ್ಟು. ಹಂಗೆ ಅವನು ಬಗ್ದು ಬಿಡ್ತೀನಿ ನಾನು. ಬೋಳಿ ಮಕ್ಕಳ. ಆ ಮಲ್ಗಿರ ನಾಯಿ ಏನು ನಿಮ್ಮ ಅಮ್ಮನ ಕೇಯ್ದಿತ್ತ? ನಿನ್ನ ಮಗಳನ್ನ ಕೇಯ್ದಿತ್ತನೋ ಸುಳೆ ಮಗನೇ? ನಿನ್ನ ಹೆಂಡ್ತಿನ ಕೇಯ್ದಿತ್ತ? ಇಲ್ಲ ನಾಯಿ ತುಣ್ಣೆ ನಿನ್ನ ಬಾಯಲ್ಲಿಕ್ಕಿತ್ತ ಸುಳೆ ಮಗನೇ? ಯಾಕೋ ಮಲ್ಗಿರ ನಾಯಿನೆಲ್ಲ ಹಿಡಿಸ್ಕೊಡ್ತೀರಾ ಗಾಂಡು ನನ್ನ ಮಕ್ಕಳ? ನೀವೆಲ್ಲ ಸತ್ತೋಗ್ರೋ ಡಾಗೇಟರ್ಸು, ಭೂಮಿಗೆ ಬಾರ ಸುಳೆ ಮಕ್ಕಳ. ನೀವೆಲ್ಲ ಸತ್ತೋಗ್ಬಿಟ್ರಿ, ನೀವು ಬದುಕಿರೋದು ಭೂಮಿಗೆ ಬಾರ ಗಾಂಡು ನನ್ನ ಮಕ್ಕಳ. ಲೋಪರ್ ಸುಳೆ ಮಕ್ಕಳ, ಬಿಕಾರಿಗಳ, ಬೇವರ್ಸಿಗಳ. ನಿಮ್ಗೇನೋ ಬಂದಿರೋದು ವಾಂತಿ ಬೇದಿ ತಗ್ಲಾ ಸುಳೆ ಮಕ್ಕಳ. ಮಲ್ಗಿದ ಕಡೆ ಮಲ್ಕೊಂಡು ಪಾರೋ ಕಾಯಿಲೆ ಬರ ನಿಮಗೆ, ಕಿಡ್ನಿ ಫೇಲ್ಯೂರ್ ಆಗ, ಲಕ್ವಾ ಹೊಡಿಯ, ಲಿವರ್ ಡ್ಯಾಮೇಜ್ ಆಗ, ಲಿವರ್ ಬಸ್ಟ್ ಆಗ, ಕಣ್ಣಿಂಗ್ ಹೋಗ, ಅದೇನಂತಾರಲ್ಲ ಚಾಪೆ ಸುತ್ಕೊಂಡು ಹೋಗ, ಮಶಾಣಕ್ಕೆ ಹೋಗ ಸುಳೆ ಮಕ್ಕಳ. ನಾಯಿಗಳ್ನ ಯಾಕೋ ನಾಯಿ ಸುದ್ದಿಗೆ ಯಾಕ್ರೋ ಹೋಗ್ತೀರಾ? ಅವುಗಳ ಪಾಡ್ಕ ಅವೆಲ್ಲ ಮಲ್ಕೊಂಡಿರ್ತವೆ, ಆ ನಾಯಿ ತುಂಡೆ ಉಣ್ಣಾಕ ಹೋಗ್ತೀರಾ ಸುಳೆ ಮಕ್ಕಳ? ಅದೇ ನಿಮ್ಮ ಅಮ್ಮದಿರ್ನ ನಿನ್ನ ಮಗಳನ್ನ ಕೈದಿತ್ತ ಸುಳೆ ಮಕ್ಕಳ? ಬೆವೆಸಿ ಗಾಂಡು ನನ್ನ ಮಕ್ಕಳ. ನಾಯಿಗಳ್ನ ಇಡ್ಸ್ಕೊಡ್ತಾರಂತೆ ನಾಯಿಗಳ್ನ. ಈ ಸುಳೆ ಮಕ್ಕಳು ಎಲ್ಲ ಹಿಂದಿ ವಾಲಗಳೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಚೆನ್ನಾಗಿ ಬಂದ್ಬಿಟ್ಟು ನಾಯಿಗಳ್ನ ಮಾಂಸ ಇದೇ ಮಾಡ್ತಾರ ಸುಳೆ ಮಕ್ಕಳ. ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ಲ ಗಾಂಡು ನನ್ನ ಮಕ್ಕಳ. ದುಡ್ದು ತಿನ್ನಕ್ಕೆ ಯೋಗ್ಯತೆ ಇಲ್ಲ. ನಾಯಿ ಮಾಂಸ ಮಾಡೋಣ, ನಾಯಿ ದಂಧೆ ಮಾಡೋಣ ಅಂತ ನಿನ್ನ ಹೆಂಡ್ತಿಗೆ ಮರಿ ಹಾಕ್ಸ್ಬಿಟ್ಟು ಅದನ್ನ ಊರವ್ರಿಗೆಲ್ಲ ಮಾರ್ಕೊಂಡು ತಿನ್ನೋ ಸುಳೆ ಮಗನೆ. ನಿನ್ನ ಮಗಳಿಗೆ ಮರಿ ಹಾಕ್ಸ್ಬಿಟ್ಟು ಊರಿಗೆಲ್ಲ ಮಾರು ಸುಳೆ ಮಗನೆ. ನಾಯಿನ ಯಾಕೆ ನಾಶನ ಮಾಡ್ತೀರಾ? ಎಂತಂತ ವಿಚಿತ್ರವಾಗಿ ಹಿಂಸೆ ಕೊಡ್ತಿರೋ ಸುಳೆ ಮಕ್ಕಳ. ಒಬ್ಬ ನೋಡ್ರೆ ನಾಯಿ ನೆಣಾಕ್ತಾನೆ, ಒಬ್ಬ ಚಾಕುಲ್ ಕುಯ್ತಾನೆ, ಇನ್ನೊಬ್ಬ ನೋಡ್ರೆ ಬಾಲ ಕಟ್ ಮಾಡ್ತಾನೆ, ಇನ್ನೊಬ್ಬ ನೋಡ್ರೆ ಹಳ್ಳದಲ್ಲಿ ಚನ್ಕೆಲ್ ಹೊಡೆದ್ಬಿಟ್ಟು ಬದುಕಿರೋ ನಾಯಿನ ಮಣ್ಣು ಮಾಡ್ತಾನೆ. ಅಯ್ಯೋ ನಿಮ್ಮ ಅಕ್ಕಗಳು ಮುಚ್ಚೋಗ ಎಷ್ಟೆಷ್ಟು ಅನಾಚಾರ ಮಾಡ್ತಾ ಇದ್ದೀರೋ. ನಾಳೆ ಆ ಜಾಗದಲ್ಲಿ ನೀವಿದ್ದೀರಾ ಅಂತ ತಿಳ್ಕೊಳ್ಳಿ. ಹೆಂಗಿರುತ್ತೆ ಮಾಡ್ರಿ. ಎಲ್ಲೂ ಹೋಗಲ್ಲ. ನೀವೇನೇನು ಮಾಡ್ತೀರಾ? ಎರಡನೇ ಮುಖ ದೇವ್ರು ತೋರಿಸ್ದ ಅಂದರೆ ದೇವ್ರು ಕೊಟ್ಟಿರೋ ಜನ್ಮನ, ಪವಿತ್ರವಾದ ಮನುಷ್ಯನ ಜನ್ಮ, ಕೊನೆ ಜನ್ಮ, ಅದನ್ನ ನೀವು ಹಾಳು ಮಾಡ್ಕೋಬೇಡಿ. ಹುಚ್ಚಪ್ಪದಿರ. ಒಳ್ಳೇದಕ್ಕೆ ಬೆಳೆಸ್ಕೊಳ್ಳಿ, ಕೆಟ್ಟದಕ್ಕೆ ಬೆಳೆಸ್ಕೊಬೇಡಿ. ಒಳ್ಳೇದಾಗಿ ಬದುಕಿ, ಕೆಟ್ಟದ್ದು ಬೇಡ. ಒಳ್ಳೇದಾಗಿ ಜೀವನ ಮಾಡಿ. ದೇವ್ರು ಒಳ್ಳೇದೇ ಕೊಡ್ತಾನೆ. ಮೂಕ ಪ್ರಾಣಿಗಳ ಸೇವೆ ಮಾಡ್ರು, ಊಟ ಹಾಕ್ರು, ದೇವ್ರು ನಿಮಗೆ ಒಂದು ಒಳ್ಳೆ ಭವಿಷ್ಯ, ಸ್ಥಾನ ಮಾನ, ನೆಮ್ಮದಿ ಜೀವನ ಎಲ್ಲ ಕೊಡ್ತಾನೆ. ನೀವು ಮೂಕ ಪ್ರಾಣಿನ ಹಾಳು ಮಾಡಿದಷ್ಟು ನೀವು ಸರ್ವನಾಶವಾಗಿ ಹೋಗ್ತೀರಾ. ನಿಮ್ಮ ವಂಶ ನಿರ್ವಂಶ ಆಗೋಗ್ಲಿ. ನಿಮ್ಮ ನಿಮ್ಮ ಹೆಂಡ್ತಿರೆಲ್ಲ ಬೇರೆಯವ್ನ ಜೊತೆ ಓಡೋಗ್ಬಿಡ್ಲಿ. ನಿಮ್ಮ ಮಕ್ಕಳೆಲ್ಲ ಊರೊಂದು ಜೊತೆ ಓಡೋಗ್ಬಿಡ್ಲಿ. ನೀವೆಲ್ಲ ಪರದೇಶಿಯಾಗಿ ನಿಮ್ಮಾನ್ಸ್ ಹಾಸ್ಪಿಟ್ಲಲ್ಲಿ ಸೇರಿಬಿಡ್ರಿ. ಸುಳೆ ಮಕ್ಕಳ. ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟರೆ ನಿಮಗೆಲ್ಲ ಇದೇ ಗತಿ ಬರೋದು ಗಾಂಡು ನನ್ನ ಮಕ್ಕಳ. ನಿಮ್ಮ ಜನ್ಕಷ್ಟು ಬೆಂಕಿ ಹಾಕ ಕಚಡ ಸುಳೆ ಮಕ್ಕಳ. ನೀವು ಮಾಡೋದು ಒಂದೊಂದು ತಪ್ಪಿಗೆ ಅದ್ರ ಜೀವನಗಳು ಹಾಳಾಗ್ತಾಯಿದೆ. ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಮಕ್ಕಳು ಭವಿಷ್ಯ, ನಿಮ್ಮ ಭವಿಷ್ಯ ದೇವರು ಹಾಳು ಮಾಡ್ತಾನೆ. ಇವತ್ತು ಮೂಕ ಪ್ರಾಣಿಗಳ ಭವಿಷ್ಯನ ಹಾಳು ಮಾಡ್ತಾ ಇದ್ದೀರಲ್ಲ, ನಾಳೆ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಭಗವಂತ ಹಾಳು ಮಾಡ್ತಾನೆ. ಅದು ಒರಿಜಿನಲ್ಲು. ನೀವು ಮಾಡೋದು ತಾತ್ಕಾಲಿಕ. ಪ್ರಾಣಿಗಳ ಹಿಂಸೆ, ಅವುಗಳ ಜೀವನ ಹಾಳು ಮಾಡೋದು. ನೀವು ಮಾಡೋ ಒಂದು ತಪ್ಪಿಂದ ಮೂಕ ಪ್ರಾಣಿಗಳು ಎಷ್ಟು ನೋವು ತಿಂತವೆ, ಎಷ್ಟು ವೇದನೆ ಅನುಭವಿಸ್ತವೆ, ಎಷ್ಟು ಕಣ್ಣೀರಾಗ್ತವೆ. ಅವು ಮನಸ್ಸುಗಳು ಎಷ್ಟು ಸೂಕ್ಷ್ಮವಾಗಿರ್ತವೆ. ಅವುಗಳ ಭಾವನೆಯಲ್ಲಿ ನಾನು
ಜೀವನ ಮಾಡೋಳು, ಅವುಗಳ ಉಸಿರಲ್ಲಿ ನಾನು ಜೀವನ ಮಾಡೋಳು, ಮೂಕ ಪ್ರಾಣಿಗಳ ಉಸಿರಿನಲ್ಲಿ ನಾನು ಉಸಿರಾಡೋಳು. ನನಗೆಷ್ಟು ನೋವಾಗಿದೆ ಗೊತ್ತಾ. ಇಂತೆಲ್ಲ ಈಗ ಅನಾಚಾರ ಮಾಡ್ತೀರಾ ಸುಳೆ ಮಕ್ಕಳ. ನೀವು ಸತ್ತೋಗ್ಬಿಟ್ರು, ನೀವು ಬದುಕೇರ್ಬಿಟ್ರಿ, ನೀವು ನಾಶವಾಗೋಗ್ಬಿಟ್ರಿ, ನಿಮ್ಮ ರಕ್ತ ಎಲ್ಲ ಹುಳ ಬಿದ್ದು ಏಡ್ಸ್ ಕಾಯಿಲೆ ನಿಮ್ಗೆ ಬರಬಾರ್ದು ಬಂದು ಚಾಪೆ ಸುತ್ಕೊಂಡು ಹೋಗ ಸುಳೆ ಮಕ್ಕಳ್ರ. ಇನ್ನೆಷ್ಟು ನನ್ನ ಕಣ್ಗನ ಬೀಳ್ರೋ ಸುಳೆ ಮಕ್ಕಳ್ರ. ನಿಮಗೆ ನನ್ನ ಮುಂದೇನಾದ್ರೂ ನಾಯಿಗೆ ಅನಾಚಾರ ಮಾಡ್ರೋ ಸುಳೆ ಮಕ್ಕಳ್ರ ಬಗ್ದಾಕ್ಬಿಡ್ತೀನಿ ಹಂಗೆ. ಗಾಂಡು ನನ್ನ ಮಕ್ಕಳ ಎಲ್ಲೋ ಅಮಾಯಕ ಬೀದಿ ಮೇಲೆ ಊಟ ಹಾಕಕ್ಕೆ ಬರ್ತಾರೆ ಹೆಂಗಸರು, ತಾಯಿ ಮಕ್ಕಳು, ಅಂಥವ್ರನ್ನ ಹಿಡ್ಕೊಂಡು ಶಾಟ ತರಿತೀರ ಸುಳೆ ಮಕ್ಕಳ. ಬಂದು ನನ್ನ ಶಾಟ ತರೀರಿ ಇವಾಗ. ನಾನು ಮಾಡ್ತೀನಿ, ಏನೇನು ಮಾಡಬೇಕು ನಮ್ಮನ್ನು ನಾನು ಮಾಡ್ತೀನಿ ಬನ್ನಿರಿ. ಇವ್ ನನ್ನ ಟಚ್ ಮಾಡ್ರೋ ಸುಳೆ ಮಕ್ಕಳ. ನಮ್ಮನ್ನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಸುಳೆ ಮಕ್ಕಳ. ಮೂಕ ಪ್ರಾಣಿನ ನಾನು ಮುಂದೆ ಹಿಂಸೆ ಕೊಡೋದೆಲ್ಲ ಮಾಡ್ರಿ. ನನಗೆ ಫೋನ್ ಬರ್ತಾ ಇದ್ದಂಗೆ ಬೆಂಕಿ ಅಂಟ್ಕೊಂಡು ಉರಿದೋಗುತ್ತೆ ಮೈ. ಯಾಕ್ರೋ ನಿಮಗೆಲ್ಲ ಹೆಂಗೋ ಬರುತ್ತೆ ಮನಸ್ಸು. ಅವು ಪಾಟ್ಕವು ಮಲಗಿರ್ತಾವೋ ಸುಳೆ ಮಕ್ಕಳ. ಅವು ಪಾಟ್ಕವು ಮಲಗಿರ್ತವೆ. ಅವುಗಳು ತುಣ್ಣೆ ಉಣ್ಣಕ್ಕೆ ಅವುಗಳ್ನ ಹಿಡ್ಕೊಡ್ತಾ ಇದ್ದೀರಾ ಸುಳೆ ಮಕ್ಕಳ. ಏನು ನಮ್ಮನ್ನ ಕಾನೂನು ಹೇಳ್ಬಿಡಿದೆ ಅಂದ್ಬಿಟ್ಟು, ಏನು ಕಾನೂನು ಏನು ಹೇಳಿದೆ? ಊಟ ಹಾಕ್ಬೇಡ ಅಂತ ಹೇಳಿದ್ಯಾ? ಊಟ ತಿನ್ಬೇಡ, ನೀನು ಕಕ್ಕಸ್ ಮಾಡಬೇಡ, ನೀನು ಏತ್ಬೇಡ, ಉಚ್ಚಬೇಡ ಅಂತ ಹೇಳಿದ್ಯಾ? ಕಾನೂನೆಲ್ಲನ ಏನೂ ಹೇಳಿಲ್ಲ ಸುಳೆ ಮಕ್ಕಳ. ಕಾನೂನು ಹೆಸ್ರಿಕೊಂಡು ಎಷ್ಟೆಷ್ಟು ಗೋಲ್ಮಾಲ್ ಮಾಡ್ತಾ ಇದ್ದೀರಾ. ಈ ABC ಸೆಂಟ್ರು ಸುಳೆ ಮಕ್ಕಳು ಮಿಂಡು ಕೊಡ್ತವ್ರು 101 ತುಣ್ಣೆ ಕೊಟ್ಟು ಸುಳೆ ಮಕ್ಕಳು. ABC ಸೆಂಟ್ರು ಸುಳೆ ಮಕ್ಕಳು ಒಂದೊಂದು ತುಣ್ಣೆ ಕೊಡ್ತವ್ರಲ್ಲ, 101 ತುಣ್ಣೆ ಕೊಟ್ಟು ಸುಳೆ ಮಕ್ಕಳು. ABC ಸೆಂಟ್ರ್ ಅವ್ರು ನೀವೆಲ್ಲ ಸುಳೆ ಮಕ್ಕಳ. ಎಷ್ಟು ಹೇಳಿದ್ರು ನನಗೆ ಕೋಪ ಅಣಗ್ತಾ ಇಲ್ಲ ಸುಳೆ ಮಕ್ಕಳ. ನಮ್ಮನ್ನು ನನಗೆ ಕಣ್ಣು ಮುಂದೆ ಯಾವನ ನಾಯಿಗೆ ಹೊಡಿಯೋದು, ಇನ್ನೊಂದು ಮಾಡೋದು, ನಾಯಿನ ಓಡಿಸೋದು, ಏನನ ಮಾಡಿ ನಮ್ಮನ್ನು ಹಂಗೆ ಎದೆ ಬಗ್ದು ರಕ್ತ ಕುಡಿದು ಬಿಡ್ತೀನಿ ಹಂಗೆ. ಬೋಳಿ ಮಕ್ಕಳ, ನೀವು ಇದೇ ಥರನೇ ಇಷ್ಟು ಹಿಂಸೆ ಕೊಡ್ತಿರೋ ಒಂದು ಕ್ಷಣ ತಿಳ್ಕೊಂಬಿಡಿ, ರಿಟರ್ನ್ ಹೊಡಿತು ದೇವರು ಕೊಟ್ಟ ಅಂದರೆ ಎಲ್ಲಿ ಹೋಗಿ ನಿಲ್ತಿರೋ ಗೊತ್ತಿಲ್ಲ. ನಾಯಿಗಳಿಗೆ ಹಿಂಸೆ ಕೊಟ್ಟೆ ಕಾಪಾಡೋಕ್ಕಾದ್ರೂ ನಾವಿದ್ದೀವಿ. ಬೋಳಿ ಮಕ್ಕಳ, ನಿಮ್ಮನ್ನ ಕಾಪಾಡೋಕ್ಕೆ ಯಾವನು ಬರಲ್ಲ. ಭಗವಂತನೇ ನಿಂತ್ಕೊಬಿಡ್ತಾನೆ ನಿಮ್ಮ ಬಲಿ ಮಾಡೋಕ್ಕೆ, ತಿಳ್ಕೊಂಬಿಡಿ ಸುಳೆ ಮಕ್ಕಳ್ರ. ಸ್ನೇಹಿತರೆ, ನಾನು ಬೀದಿ ನಾಯಿಗೆ ಊಟ ಹಾಕೋರಲ್ಲಿ ಮನವಿ ಮಾಡ್ತಾ ಇರೋದಿಷ್ಟೇ. ನನ್ನ ದೇವತೆಗಳು ನೀವೆಲ್ಲ, ಮೂಕ ಪ್ರಾಣಿಗೆ ಅನ್ನ ಹಾಕೋ ದೇವತೆಗಳು, ನನ್ನ ಮನೆ ದೇವತೆಗಳು ನೀವು ಊಟ ಹಾಕೋವಾಗ ಯಾವ ಸೂಳೆ ಮಗನ ನಿಮಗೆ ತೊಂದರೆ ಕೊಟ್ಟರೆ ನನ್ನ ನಂಬರ್ ಕರೆ ಮಾಡಿ ನನಗೆ ಮಾತಾಡಿ, ನನ್ನ ಹತ್ರ ಅವನ ನಂಬರ್ ಕೊಡಿ. 99 ನನ್ನ ನಂಬರ್ ಅವನಿಗೆ ಕೊಡಿ, ಅವನ ನಂಬರ್ ನನಗೆ ಕೊಡಿ. ಅವನು 1 ತುಣ್ಣೆ ಕೊಟ್ಟವ್, 101 ತುಣ್ಣೆ ಕೊಟ್ಟವ್, ನಾನು ಶೋಧಿಸ್ಬಿಡ್ತೀನಿ ನಾನು ಸುಳೆ ಮಕ್ಕಳ್ರನ್ನ. ನನ್ನ ನಂಬರ್ ತಗೊಳ್ಳಿ, 9964746206. ಯಾವ ನನ್ನ ತಿಕ್ಕಾ ಗಾಂಚಲಿ ಮಾಡಿದ್ರೆ ನನ್ನ ನಂಬರ್ ಕೊಡಿ, ನಾನು ಮಾತಾಡ್ಕೊತೀನಿ. ಅಮಾಯಕ ಹೆಣ್ಮಕ್ಳು ಮನೆ ಬಿಟ್ಟು ಬಂದು ತಾಯಿ ಮಕ್ಕಳು ಊಟ ಹಾಕಕ್ಕೆ ಬಂದಾಗ ಅವ್ರಿಗೆ ಹಿಂಸೆ ಕೊಡಬೇಡಿ. ಅನ್ನ ಹಾಕೋದಿಕ್ಕೆ ಅನ್ನಪೂರ್ಣೇಶ್ವರಿಗೆ ಆ ಭಗವಂತ ಅನುಗ್ರಹ ಕೊಟ್ಟಿದ್ದಾನೆ. ಎಲ್ಲರಿಗೂ ಇರಲ್ಲ. ಅನ್ನ ಹಾಕೋರ್ನ ತಡೆದ್ರೆ ನಿಮಗೆ ತಿನ್ನೋ ಅನ್ನ ಮಣ್ಣಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಕೇಡ್ಗಾಲಕ್ಕೆ ಏನೇನು ಮಾತಾಡ್ಬೇಕೆಲ್ಲ ಮಾತಾಡ್ತಾ ಇದ್ದೀರಾ. ಅದೇ ಕೇಡ್ಗಾಲ, ನೀವು ತಿನ್ನೋ ಅನ್ನ ಮಣ್ಣಾಗ್ಬಿಡುತ್ತೆ, ತಿಳ್ಕೊಳ್ಳಿ. ಇವತ್ತಿನೊಬ್ರು ಅನ್ನನ ಕೀಳ್ತಾ ಇದ್ದೀರಾ, ಒಬ್ರು ಅನ್ನ ಹಾಕಕ್ಕೆ ಬಂದಾಗ ಅವ್ರ ಅನ್ನನ ಕೇಳ್ತಾ ಇದ್ದೀರಾ, ದೇವ್ರು ನಿಮ್ಮ ಅನ್ನ ಕಿತ್ಬಿಡ್ತಾನೆ. ಒರಿಜಿನಲ್ ಯಾವುದು? ನೀವು ಹಾಕೋ ಅನ್ನನ ಒಂದೆಲೆ ಅನ್ನ ಅಷ್ಟೇ ಅಲ್ಲ, ಆದರೆ ಒರಿಜಿನಲ್ ದೇವ್ರ ಕಿತ್ತದ ಅಂದರೆ ಪರ್ಮನೆಂಟ್ ಕೊಡವಾದ ರೋಗ ಕೊಟ್ಬಿಡ್ತಾನೆ. ಒಂದು ತುತ್ತನ್ನ ತಿನ್ನಕ್ಕಾಗ್ದಿರಂಗೆ ಆಗ್ಬಿಡ್ತೀರಾ. ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ, ಲಿವರ್ ಡಮರ್ ಆಗ್ಬಿಡುತ್ತೆ, ಕೈಕಾಲು ಎಳ್ಕೊಂಬಿಡುತ್ತೆ, ನರಗಳೆಲ್ಲ ಬಲ್ತೋಗ್ಬಿಡುತ್ತೆ, ನರಗಳೆಲ್ಲ ಸೊಟ್ಲ ಆಗ್ಬಿಡುತ್ತೆ. ಇನ್ನು ಬರಬಾರ್ದು ಗತಿ ಬರುತ್ತೆ ನಿಮಗೆ. ಬೀದಿ ನಾಯಿಗೆ ಊಟ ಹಾಕೋಕ್ಕೆ ಬಿಡ್ದಿರೋರಿಗೆ, ಬೀದಿಯಲ್ಲಿ ಮಲಗಿರೋ ನಾಯಿಗಳನ್ನ ಹಿಡ್ಕೊಂಡು ಹೋಗೋರಿಗೆ ಒಳ್ಳೆ ಸಾವಂತೂ ಬರಲ್ಲ. ಎಷ್ಟು ಹೇಳಿದ್ರಷ್ಟೇ. ನನ್ನ ದೇವತೆಗಳಿಗೆ ಹೇಳ್ತೀನಿ, ಅನ್ನ ಹಾಕೋ ದೇವತೆಗಳಿಗೆ, ಅನ್ನಪೂರ್ಣೇಶ್ವರಿಗಳಿಗೆ ಹೇಳ್ತೀನಿ, ನೀವು ಊಟ ಹಾಕೋವಾಗ ನಿಮ್ಗೆ ಯಾರನ್ನ ತೊಂದರೆ ಕೊಟ್ಟರೆ ಸೂಳೆ ಮಕ್ಕಳಿಗೆ ನನ್ನ ನಂಬರ್ ಕೊಡಿ, ಅವ್ರ ನಂಬರ್ ನನಗೆ ಕೊಡಿ. ನನಗೆ ಗೊತ್ತು ಅವ್ರ ಅಮ್ಮಂದಿರನ್ನ ಹೆಂಗೆ ಕೇಯಬೇಕು, ಅವ್ರ ಅಪ್ಪದಿರನ್ನ ಹೆಂಗೂ ಕೇಯಬೇಕಂತ ನನಗೆ ಗೊತ್ತು. ನಾನು ಮಜಾ ಮಾಡ್ತೀನಿ. ನನ್ನ ನಂಬರ್ ಕೊಡಿ ಸಾಕು. ನೀವು ಆರಾಮಾಗಿ ಊಟ ಹಾಕೋರು ಹಾಕಿ. ಎಲ್ಲ ನಾನು ಹಿಡ್ಕೊಂಡು ಹೋದರೆ
ತಡೆ ಮಾಡಿ. ಯಾರು ನಾಯಿ ಹಿಡ್ಕೊಂಡು ಹೋಗ್ದಿರಂಗೆ ನೀವು ಮೇಂಟೈನ್ ಮಾಡಬೇಕು. ನಿಮ್ಮನ್ನ ಭೂಮಿ ಮೇಲೆ ದೇವ್ರು ಬಿಟ್ಟಿರೋದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸ ಸಾಧ್ಯ ಅಂತ ಮಾತ್ರನೇ ದೇವರು ನಿಮ್ಮನ್ನ ಭೂಮಿ ಮೇಲೆ ಒಳ್ಳೇದು ಮಾಡು ಅಂತ ಬಿಟ್ಟಿದ್ದಾನೆ. ಈ ಮೂಕ ಪ್ರಾಣಿಗೆ ಅನ್ನ ಹಾಕೋರೆಲ್ಲ ದೇವ್ರ ಏಜೆಂಟ್ಗಳು, ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ನೀವು ಅನ್ನ ಹಾಕೋವಾಗ ನಿಮಗೆ ತೊಂದರೆ ಕೊಟ್ಟರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ಎರಡನೇದು, ಯಾವುದೇ ಗಾಡಿ ಬಂದ್ರೂ ನಾಯಿನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವಾಗ ಕಳ್ಸೋಕೆ ಹೋಗಬೇಡಿ. ಕೋರ್ಟಲ್ಲಿ ಕೇಸ್ ಇದೆ, ಯಾವುದೇ ರೀತಿ ಜಡ್ಜ್ಮೆಂಟ್ ಆಗಿಲ್ಲ, ಜಡ್ಜ್ಮೆಂಟ್ ಆಗಿಲ್ಲ. ಈ ಪಿಟಿಷನ್ ಕೊಟ್ಟಿರೋ ಸೂಳೆ ಮಕ್ಕಳು ಅವರೊಂದಷ್ಟು ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಕೇಸ್ ಇದೆ. ಬಟ್ ನಾಯಿನ ಹಾಳು ಮಾಡಿದ್ದಾರೆ ಆಲ್ರೆಡಿ. ಇನ್ನು ಮಾಡಕ್ಕೆ ಬಿಡಬೇಡಿ. ಇನ್ನು ನಿಮ್ಮ ಮುಂದೆ ಒಂದು ನಾಯಿನೂ ನಿಮ್ಮ ಕಣ್ಣು ಮುಂದೆ ಹೋಗೋಕ್ಕೆ ಬಿಡಬೇಡಿ. ಯಾವುದೇ ಆಗಿರಲಿ ಅಡೆತಡೆ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಕೋಪ ತುಂಬ ಇದೆ. ನಾನು ಅದಕ್ಕೆ ಸ್ವಲ್ಪ ಯಾವುದಾದ್ರು ಒಂದು ಸಂಗೀತ ಆಡೋ ಕ್ಲಾಸ್ಗೆ ಇದಕ್ಕೆ ಸ್ವಲ್ಪ ಜಾಯ್ನ್ ಆಗ್ತಾಯಿದ್ದೀನಿ. ನನ್ನ ಟೆನ್ಷನ್ ಜಾಸ್ತಿ ಆಗಿದೆ. ಈ ಮೂಕ ಪ್ರಾಣಿಗಳ ರೋದನೆ ನೋಡೋಕ್ಕಾಗ್ತಿಲ್ಲ. ನನ್ನ ಕೈಲಿ ಭಾಳ ನೋವಾಗಿದೆ ನನಗೆ. ನನಗೂ 40+ ಆಯ್ತಲ್ಲ, ಸ್ವಲ್ಪ ಟೆನ್ಷನ್ನು. ಇವಾಗವರೆಗೂ ದೇವ್ರು ನನಗೇನು ಕಾಯಿಲೆ ಕೊಟ್ಟಿಲ್ಲ, ಯಾವುದೋ ಒಂದು ಶುಗರ್ BP ಏನೂ ಕೊಟ್ಟಿಲ್ಲ. ನನ್ನ ಮಕ್ಕಳ ಆಶೀರ್ವಾದ, ನನ್ನ ನಾಯಿಗಳ ಆಶೀರ್ವಾದ ಇದೆ ನನಗೆ. ಆದರೆ ನನಗೆ ಭಾಳ ತಡೆಯೋಕ್ಕಾಗ್ತಾಯಿಲ್ಲ, ವೀಡಿಯೋಸ್ ಎಲ್ಲ ನೋಡೋಕ್ಕಾಗ್ತಿಲ್ಲ. ಭಾಳ ಹಿಂಸೆ ಕೊಡ್ತಾಯಿದ್ದಾರೆ. ಅದ್ಯಾವುದು ABC ಸೆಂಟ್ರಲ್ಲಿ ನಾಯಿನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ದಾರೆ. ಏನು ಮಾಡಿತ್ತು ನಿಮ್ಮ ಮಂದಿರನ ಕೇದಿತ್ತು ಸೂಳೆ ಮಕ್ಕಳನ್ನ. ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನನಗಿದೆಲ್ಲ ನೋಡೋಕ್ಕೂ ಆಗ್ತಾಯಿಲ್ಲ, ಕೇಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಹಿಂಸೆ ಆಗಿಬಿಟ್ಟಿದೆ. ದಯವಿಟ್ಟು ನಿಮ್ಮ ಮುಂದೆ ನಡೀತಾರ ಅಪರಾಧನ ತಡೆಗಟ್ಟಿ. ನಾಳೆ ನಿಮ್ಗಾಗೋದನ್ನು ದೇವರು ಬೇರೆ ಯಾರನ್ನೂ ಮುಂದೆ ಬಿಟ್ಟು ತಡೆಗಟ್ಟುತ್ತಾನೆ. ಬೀಳೋ ಟೈಮಲ್ಲಿ ಬಾವಿಯಲ್ಲಿ ಬಿದ್ದಾಗ ಕೊನೆ ಅಂಚಲ್ಲಿ ನಾವು ಒಂದು ಕೈ ಹಿಡ್ದಿರ್ತೀವಿ, ಅದನ್ನು ಹಿಡ್ದು ಎತ್ತಬೇಕೇ ವಿನ ಕೈನ ಒಡೆದು ಅವ್ರನ್ನ ಹಳ್ಳಕ್ಕೆ ತಳ್ಳಿದ್ರೆ ದೇವ್ರು ನಾಳೆ ನಮ್ಮನ್ನ ಕೈ ಹಿಡ್ದು ಎತ್ತಲ್ಲ ಮೇಲೆ. ಎಲ್ಲರಿಗೂ ಬಂದೇ ಬರುತ್ತೆ, ಹಗಲು ರಾತ್ರಿ ಬಂದೇ ಬರುತ್ತೆ. ಪ್ರತಿಯೊಬ್ಬರಿಗೂ ಇವತ್ತೆಷ್ಟು ಕಷ್ಟ ಇರ್ತಾರೆ, ನಾಳೆ ಸುಖ ಸಿಗುತ್ತೆ. ಆದರೆ ಕಷ್ಟ ಇರೋರನ್ನ ನಾವು ಮೂಕ ಪ್ರಾಣಿನ ಅದೇ ಕಷ್ಟದಲ್ಲಿರೋ ಇನ್ನೂ ನಾವು ಕಷ್ಟ ಕೊಟ್ಟರೆ ಇನ್ನೆಷ್ಟು ಕೇಡ್ಗಾಲ ಬರುತ್ತೆ ಯೋಚನೆ ಮಾಡಿ ನೀವೇ. ಪ್ರತಿಯೊಂದಕ್ಕೂ ಧರ್ಮ ಉಳಿಸುತ್ತೆ. ಆ ಧರ್ಮ ನಾವು ಮಾಡೋ ಧರ್ಮ ನಾವು ಮಾಡಬೇಕು. ಧರ್ಮ ಫಲ ದೇವ್ರು ಕೊಡ್ತಾನೆ. ಅದೇ ಕರ್ಮ ಮಾಡದೆ ಕರ್ಮದ ಫಲ ಕೂಡ ದೇವರೇ ಕೊಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಮಾತಾಡಿದ್ರು ಅಷ್ಟೇ ನಮ್ಮ ಕಣ್ಮುಂದೆ ಆಗೋ ಅನ್ಯಾಯನ ನಾವು ತಡೆಗಟ್ಟಬೇಕು. ನಾವು ಮನುಷ್ಯರಾಗ ಹುಟ್ಟಿ ಮಾನವೀಯತೆಯಿಂದ ಮೆರಿಬೇಕೇ ವಿನಃ ಸತ್ತಿರೋ ಹೆಣಗಳ ಥರ ನಾವು ಬದುಕಬಾರ್ದು. ಎಷ್ಟು ಮಾತಾಡಿದ್ರು ಅಷ್ಟೇ ಮಾಡೋ ಕೆಲಸ ಮಾಡ್ತೀರಿ. ಯಾಕಂದರೆ 101 ತುಣೆಗುಟ್ಟು ಸುಳೆ ಮಕ್ಕಳು ನೀವೆಲ್ಲ. ಒಳ್ಳೆ ಅಪ್ಪನಿಗೆ ಒಳ್ಳೆ ತುಣೆಗುಟ್ಟಿದ್ರೆ ನಾಯಿಗಳನ್ನ ಹಿಡಿಯೋಕ್ಕೆ ಬಿಡ್ತಿರ್ಲಿಲ್ಲ ನೀವು. 101 ತುಣೆಗುಟ್ಟಿ ಊರಿಗೆ ಹುಟ್ಟಿಸಿರ್ತಾಳೆ ನಿಮ್ಮಮ್ಮ. ಅದಕ್ಕೆ ನೀವು ಹಿಡಿತೀರ. ಇದೆಲ್ಲರಿಗೂ ಅಲ್ಲ, ಡಾಗ್ ಹೇಟರ್ಸ್ಗೆ.